ಈಗ ನಾಳೆ ಸಭೆ ಮಾಡ್ತೀನಿ ಅಂತ ಹೇಳಿದ್ರಿ. ಸರ್ ನಾಳೆ ತೀರ್ಮಾನ ಆಗುತ್ತೆ. ನಾಳೆ ಶಿವಮೊಗ್ಗ ಜಿಲ್ಲೆಯ ಲೋಕಸಭಾ ಚುನಾವಣೆಗೆ ನಾನು ನಿಲ್ಲೇಬೇಕು ಅಂತೇಳಿ ಇಡೀ ಜಿಲ್ಲೆಯ ಎಲ್ಲ ಸಮಾಜದ ಪ್ರಮುಖರು ಒತ್ತಾಯ ಮಾಡ್ತಿದ್ದಾರೆ. ನಿಮಗೆ ಅನ್ಯಾಯ ಮಾಡಿದ್ದಾರೆ ಯಡಿಯೂರಪ್ಪನವರು ಮತ್ತು ಯಡಿಯೂರಪ್ಪನವ್ರ ಮಕ್ಕಳು. ನಿಮ್ಮ ಮಗ ಕಾಂತೇಶಿಗೂ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದರು. ಜೊತೆಗೆ ನಾನೇ ಟಿಕೆಟ್ ಕೊಡೋದಂತೆ ನಾನೇ ಹಾವೇರಿ ಕ್ಷೇತ್ರದಲ್ಲಿ ಓಡಾಟ ಮಾಡಿ ಗೆಲ್ಲಿಸ್ತೀನಿ ಅಂತ ಯಡಿಯೂರಪ್ಪನವ್ರು ಹೇಳಿದರು. ಮೋಸ ಮಾಡಿದ್ದಾರೆ. ಜೊತೆಗೆ ಇಡೀ ರಾಜ್ಯದಲ್ಲೂ ಕೂಡ ಅನೇಕ ಪ್ರಮುಖರಿಗೆ ಸಿ ಟಿ ರವಿಗಿರ್ಬೋದು, ಅದೇ ರೀತಿ ನಳಿನ್ ಕುಮಾರ್ ಕಟೀಲ್ಗಿರ್ಬೋದು, ಸದಾನಂದ ಗೌಡರಿಗಿರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಈ ರೀತಿ ಅನೇಕ ಪ್ರಮುಖರಿಗೆ ಅನ್ಯಾಯ ಆಗಿದೆ. ಹಾಗಾಗಿ ಎಲ್ಲ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ನೊಂದ ಕಾರ್ಯಕರ್ತರ ಒಂದು ಧ್ವನಿಯಾಗಿ ನೀವು ಸ್ಪರ್ಧೆ ಮಾಡಬೇಕು, ಇದು ಎಲ್ಲರದ್ದು ಒತ್ತಾಯ. ಈ ದಿಕ್ಕಿನಲ್ಲಿ ನಾಳೆ ಅವರೆಲ್ಲರದ್ದು ಕೂಡ ಒಂದು ಅಭಿಪ್ರಾಯ ಸಂಗ್ರಹ ನಾನು ಮಾಡ್ತಾಯಿದ್ದೀನಿ. ಶಿವಮೊಗ್ಗದಲ್ಲಿ ಸಂಜೆ 5 ಗಂಟೆಗೆ ಬಂಜಾರ ಸಮುದಾಯ ಭವನದಲ್ಲಿ ಸಭೆ ಇದೆ. ಅವರೆಲ್ಲ ಅಭಿಪ್ರಾಯ ತಗೊಂಡು ಅಂತಿಮ ತೀರ್ಮಾನವನ್ನು ಅವ್ರ ಜೊತೆಗೆ ಹಂಚ್ಕೋಬೇಕು ಅಂತ ಯೋಚನೆ ಮಾಡಿದ್ದೀನಿ. ಈಗ ನಾಳೆ ಸಭೆ ಮಾಡ್ತೀನಿ ಅಂತ ಹೇಳಿದ್ರಿ. ಸರ್ ನಾಳೆ ತೀರ್ಮಾನ ಆಗುತ್ತೆ. ನಾಳೆ ಶಿವಮೊಗ್ಗ ಜಿಲ್ಲೆಯ ಲೋಕಸಭಾ ಚುನಾವಣೆಗೆ ನಾನು ನಿಲ್ಲೇಬೇಕು ಅಂತೇಳಿ ಇಡೀ ಜಿಲ್ಲೆಯ ಎಲ್ಲ ಸಮಾಜದ ಪ್ರಮುಖರು ಒತ್ತಾಯ ಮಾಡ್ತಿದ್ದಾರೆ. ನಿಮಗೆ ಅನ್ಯಾಯ ಮಾಡಿದ್ದಾರೆ ಯಡಿಯೂರಪ್ಪನವರು ಮತ್ತು ಯಡಿಯೂರಪ್ಪನವ್ರ ಮಕ್ಕಳು. ನಿಮ್ಮ ಮಗ ಕಾಂತೇಶಿಗೂ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದರು. ಜೊತೆಗೆ ನಾನೇ ಟಿಕೆಟ್ ಕೊಡೋದಂತೆ ನಾನೇ ಹಾವೇರಿ ಕ್ಷೇತ್ರದಲ್ಲಿ ಓಡಾಟ ಮಾಡಿ ಗೆಲ್ಲಿಸ್ತೀನಿ ಅಂತ ಯಡಿಯೂರಪ್ಪನವ್ರು ಹೇಳಿದರು. ಮೋಸ ಮಾಡಿದ್ದಾರೆ. ಜೊತೆಗೆ ಇಡೀ ರಾಜ್ಯದಲ್ಲೂ ಕೂಡ ಅನೇಕ ಪ್ರಮುಖರಿಗೆ ಸಿ ಟಿ ರವಿಗಿರ್ಬೋದು, ಅದೇ ರೀತಿ ನಳಿನ್ ಕುಮಾರ್ ಕಟೀಲ್ಗಿರ್ಬೋದು, ಸದಾನಂದ ಗೌಡರಿಗಿರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಈ ರೀತಿ ಅನೇಕ ಪ್ರಮುಖರಿಗೆ ಅನ್ಯಾಯ ಆಗಿದೆ. ಹಾಗಾಗಿ ಎಲ್ಲ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ನೊಂದ ಕಾರ್ಯಕರ್ತರ ಒಂದು ಧ್ವನಿಯಾಗಿ ನೀವು ಸ್ಪರ್ಧೆ ಮಾಡಬೇಕು, ಇದು ಎಲ್ಲರದ್ದು ಒತ್ತಾಯ. ಈ ದಿಕ್ಕಿನಲ್ಲಿ ನಾಳೆ ಅವರೆಲ್ಲರದ್ದು ಕೂಡ ಒಂದು ಅಭಿಪ್ರಾಯ ಸಂಗ್ರಹ ನಾನು ಮಾಡ್ತಾಯಿದ್ದೀನಿ. ಶಿವಮೊಗ್ಗದಲ್ಲಿ ಸಂಜೆ 5 ಗಂಟೆಗೆ ಬಂಜಾರ ಸಮುದಾಯ ಭವನದಲ್ಲಿ ಸಭೆ ಇದೆ. ಅವರೆಲ್ಲ ಅಭಿಪ್ರಾಯ ತಗೊಂಡು ಅಂತಿಮ ತೀರ್ಮಾನವನ್ನು ಅವ್ರ ಜೊತೆಗೆ ಹಂಚ್ಕೋಬೇಕು ಅಂತ ಯೋಚನೆ ಮಾಡಿದ್ದೀನಿ.